ಮೈಸೂರಿನ ಕವಿತಾ ಪ್ರಕಾಶನ್ ಕಲಬುರಗಿ ರಂಗಾಯಣ ಸಹಯೋಗದಲ್ಲಿ ಗಣೇಶ ಅಮೀನ್ಗಢ್ ಅವರ ಕೌದಿ ನಾಟಕ ಪ್ರದರ್ಶನ ಫೆಬ್ರವರಿ 4ರಂದು ಸಂಜೆ 6:30ಕ್ಕೆ ಕಲಬುರಗಿಯ ರಂಗಾಯಣದಲ್ಲಿ ಜರುಗಲಿದೆ ಎಂದು ನಾಟಕಕಾರ ಗಣೇಶ್ ಅಮೀನ್ಗಢ್ ತಿಳಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾಗ್ಯಶ್ರೀ ಪಾಡ ಅಭಿನಯದ ಏಕವ್ಯಕ್ತಿ ಪ್ರಯೋಗ ಇದಾಗಿದ್ದು, ಜಗದೀಶ್ ಆರ್ ಪಾಣಿ ನಿರ್ದೇಶನದ ಸಿದ್ಧಾರ್ಥ ಕಟ್ಟಿಮನಿ ರಂಗಸಜ್ಜಿಕೆಯ ಈ ನಾಟಕಕ್ಕೆ ಕೃಷ್ಣ ಬಡ್ಗೇರ್ ಸಂಗೀತ ನೀಡಲಿದ್ದಾರೆ. ಚಿಂತಕಿ ಡಾಕ್ಟರ್ ಮೀನಾಕ್ಷಿ ಉದ್ಘಾಟಿಸಲಿದ್ದು, ರಂಗಕರ್ಮಿ ಸಂದೀಪ್ ಬಿ, ಕವಿಯತ್ರಿ ರೇಣುಕಾ ಹೆಳವರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ತೆಗಲತಿಪ್ಪಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ನಾನು ನಾಟಕಕಾರ ಅಂತ ಬರೆದ್ರೆ ಸಾಕು, ಗಣೇಶ ಅಮೀನ್ಗಢ್ ಕೌದಿ ನಾಟಕ ಬರೆದವನು ನಾನು. ನಂದೊಂದು ಪ್ರಕಾಶನ ಇದೆ ಮೈಸೂರಲ್ಲಿ, ಕವಿತಾ ಪ್ರಕಾಶನ್ ಅಂತ. ಅದರ ಮತ್ತು ನಮ್ಮ ಕಲಬುರಗಿ ರಂಗಾಯಣದ ಸಹಯೋಗದಲ್ಲಿ ಇದೇ ಫೆಬ್ರವರಿ 4ರಂದು ಸಂಜೆ 6:00ವರೆಗೆ ಕೌದಿ ನಾಟಕವನ್ನು ಪ್ರದರ್ಶನ ಇದೆ. ದಯವಿಟ್ಟು ಬರಬೇಕು. ಈ ನಾಟಕವನ್ನು ನಾನೇ ಬರೆದಿದ್ದು, ನಿರ್ದೇಶನ ಜಗದೀಶ್ ಆರ್ ಜಾನಿ ಅವ್ರದ್ದು. ಇದು ಏಕ ವ್ಯಕ್ತಿ ಪ್ರಯೋಗ, ಒನ್ ವುಮನ್ ಶೋ. 1 ಗಂಟೆ 10 ನಿಮಿಷದವರೆಗೂ ಬರುತ್ತೆ. ಭಾಗ್ಯಶ್ರೀ ಪಾಳ ಅವರು ಅಭಿನಯಿಸ್ತಿದ್ದಾರೆ. ಇದು ಇಷ್ಟು ತಮಗೆಲ್ಲರಿಗೂ ಗೊತ್ತಿದೆ ಕೌದಿ ಬಗ್ಗೆ, ಭಾಳ ಪ್ರಸಿದ್ಧವಾದದ್ದು. ಆ ಕೌದಿಯ ಮಹತ್ವದ ಬಗ್ಗೆ ತಿಳಿಸುವ ನಾಟಕ ಇದು. ಅವತ್ತು ಒಂದು ಸ್ವಲ್ಪ ಹೊತ್ತು ಉದ್ಘಾಟನೆ ಇಟ್ಕೊಂಡಿದ್ವಿ. ಈಗಾಗಲೇ ತಮಗೆ ಇನ್ವಿಟೇಷನ್ ಬಂದಿದ್ದು, ಅದನ್ನು ಮತ್ತೆ ನಾನು ಓದೋದು ಚಲೋ ಇರೋದಿಲ್ಲ. ಮೀನಾಕ್ಷಿ ಬಳೆಯವರು ಉದ್ಘಾಟಿಸ್ತಾರೆ, ಸಂದೀಪ್ ಬಿ ರಂಗಕರ್ಮಿ ಇರ್ತಾರೆ, ರೇಣುಕಾ ಹೆಳವಾರ್ ಅಂತ ಇದ್ದಾರೆ. ಆಮೇಲೆ ವಿಜಯಕುಮಾರ್ ತೆಗಲತಿಪ್ಪಿ ಅಂತ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸ್ತಾರೆ. ಇಷ್ಟು ಮಾಹಿತಿ ನೀವು ಪತ್ರಕರ್ತರು ಉಳಿದಿದ್ದೇನಾರು ಇದ್ದರೆ ಮಾತಾಡಿ ಕೇಳಿ. ಕೌದಿ ಇವತ್ತು ಬಹಳ ನಿಮಗೆಲ್ರಿಗೂ ಕೇಳಿಸ್ಕೊಳ್ಳಿ ದಯವಿಟ್ಟು ಸರ್, ಗೆಳೆಯರೇ. ಟೇಪ್ ರೆಕಾರ್ಡ್ ಮಾಡ್ಕೋತೀರಾ? ಟೇಪ್ ರೆಕಾರ್ಡ್ರಾ? ಹಾಂ. ಕೌದಿ ಭಾಳ ಮಹತ್ವದ್ದು, ಎಲ್ರಿಗೂ ಗೊತ್ತಿದೆ. ಅದು ಬೇಸಿಗೆ ಒಳಗೆ ತಂಪಾಗ್ತದೆ ಹೊತ್ಕೊಂಡ್ರೆ, ಚಳಿಗಾಲದಲ್ಲಿ ಬೆಚ್ಚಗಿಡ್ತದೆ. ಆ ಕೌದಿಯನ್ನೇ ಹೊಲಿಯುವಂತಹ ಜನಾಂಗದವ್ರನ್ನ, ಸಮುದಾಯದವ್ರನ್ನ ಮಾತಾಡಿಸಿ ಬರೆದ ನಾಟಕ ಇದು. ಅದ್ರ ಮಹತ್ವ ಏನು ಈಗ ನಾನು ಪೂರ್ತಿ ವಿವರ ಹೇಳಕ್ಕೆ ಹೋಗಲ್ಲ. ಅಂದರೆ ಏನು, ಯಾಕೆ ಕೌದಿಗಳು ಇವತ್ತು ಕಡಿಮೆ ಆಗ್ತಿದ್ದವು ಒಂದು ಅಂದರೆ, ಇದನ್ನು ನಾವು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಬಹಳ ಮುಖ್ಯವಾಗಿ ಆ ಕೌದಿಯ ಸೂಕ್ಷ್ಮತೆಯನ್ನು ಈ ಕಾಲಘಟ್ಟದಲ್ಲಿ, ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಹೇಗೆ ಕೌದಿ ಮಹತ್ವ ಕಳೆದುಕೊಳ್ತಾ ಇದೆ ಅನ್ನೋದ್ರ ಕುರಿತ ನಾಟಕ ಇದು. ಎಲ್ಲವನ್ನೂ ವಿವರವಾಗಿ ಹೇಳೋದಲ್ಲ. ಈಗ ನಾನು ಇದರಲ್ಲಿ ಎಲ್ಲ ಬದುಕು ಇದೆ. ಹಿಂದಕ್ಕೆ ಸುಮ್ಮನೆ ಉದಾಹರಣೆಗೆ ಹೇಳಿದ್ವಿ, ಈ ಬಿದಿರಿನ ಚಟ ಬರೋ ಮುಂಚೆ ಕೌದೆಗ ಒಯ್ತಾ ಇದ್ರು. ಸೂಕ್ಷ್ಮವಾಗಿ ಹೇಳಿದ್ದು ನಾನು. ಮತ್ತೇನಾರಿದ್ರೆ ಕೇಳ್ಬೋದು. ಇಲ್ಲ ನಾನು ಏನು ಮಾಡಿದೆ ಅಂದರೆ, ಕೌದಿ ಹೊಲಿಯುವ ಸಮುದಾಯದವ್ರನ್ನೇ ಮಾತಾಡಿಸಿ ಬರೆದ ನಾಟಕ. ಗೊಂದಲಿಗರ ಸಮುದಾಯ, ಹುಬ್ಬಳ್ಳಿಯಲ್ಲಿ ಗೊಂದಲಿಗರ ಸಮುದಾಯ ಇದೆ, ಅವ್ರು ಹೌದ್ರಿ. ಆಮೇಲೆ ಭಾಗ್ಯನಗರ ಅಂತ, ಕೊಪ್ಪಳದ ಹತ್ರ ಭಾಗ್ಯನಗರ, ಅಲ್ಲಿ ಮೋಚ್ಗೇರು ಸಮುದಾಯದವರು ಕೌದಿ ಹೊಲಿತಾರೆ. ಅವ್ರು ಕುಷ್ಟಗಿ, ಹನುಮಸಾಗರ, ಹೌದು ಬಾಗಲಕೋಟೆ, ವಿಜಾಪುರ, ಆಮೇಲೆ ಹುಬ್ಬಳ್ಳಿ, ಧಾರವಾಡ, ಜೊತೆಗೆ ಕುಷ್ಟಗಿ, ಹನುಮಸಾಗರ, ಕೊಪ್ಪಳ, ಅಲ್ಲೆಲ್ಲೆಲ್ಲಿ ಅದಾರೆ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.